ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 25/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯುವುದೇ ಸರ್ವಶ್ರೇಷ್ಠ ಚಾರ್ಟ್ ಆಗಿದೆ. ಯಾವ ಮಕ್ಕಳಿಗೆ ಶ್ರೀಮತದ ಬಗ್ಗೆ ಗೌರವ ಇದೆಯೋ ಅವರು ಅವಶ್ಯವಾಗಿ ಮುರುಳಿಯನ್ನು ಓದುತ್ತಾರೆ. ಪರಮಾತ್ಮ ತಂದೆಯ ಮಕ್ಕಳಲ್ಲಿ ಯಾರಿಗೆ ಶ್ರೀಮತದ ಬಗ್ಗೆ ಗೌರವ ಇದೆಯೋ ಅವರು ಅವಶ್ಯವಾಗಿ ಮುರುಳಿಯನ್ನು ಓದುತ್ತಾರೆ. ಇಂದಿನ ಪ್ರಶ್ನೆಯಾಗಿದೆ, ಈಶ್ವರನ ಮಕ್ಕಳಾದ ನಿಮ್ಮನ್ನು ಯಾವ ಪ್ರಶ್ನೆಯನ್ನು ಯಾರೂ ಕೇಳಲು ಸಾಧ್ಯ ಇಲ್ಲ. ಉತ್ತರ: ಈಶ್ವರನ ಮಕ್ಕಳಾದ ನಿಮ್ಮನ್ನು ಯಾರೂ ಕೂಡ ನೀವು ಖುಷಿಯಲ್ಲಿ ಇದ್ದೀರಾ, ನೀವು ತೃಪ್ತಿಯಲ್ಲಿ ಇದ್ದೀರಾ ಎಂದು ಕೇಳಲು ಸಾಧ್ಯ ಇಲ್ಲ. ಏಕೆಂದರೆ ನೀವೀಗ ಹೇಳುತ್ತೀರಾ, ನಾವು ಸದಾ ಸಂತುಷ್ಟರಾಗಿ ಇದ್ದೇವೆ, ಖುಷಿಯಲ್ಲಿ ಇದ್ದೇವೆ ಎಂದು. ಬ್ರಹ್ಮಾಂಡದಲ್ಲಿ ಇರುವಂತಹ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಬೇಕು ಅನ್ನುವ ಚಿಂತೆ ನಮಗೆ ಇತ್ತು. ಈಗ ಬ್ರಹ್ಮಾಂಡದಲ್ಲಿರುವಂತಹ ಆ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಈಗ ನಾವು ಯಾವ ಮಾತಿನ ಚಿಂತೆಯನ್ನು ಮಾಡಬೇಕು? ಈಗ ನಮಗೆ ಯಾವ ಮಾತಿನ ಚಿಂತೆಯೂ ಇಲ್ಲ. ಬಲೆ, ನಿಮಗೆ ಕಾಯಿಲೆ ಬಂದಿರಬಹುದು. ಕಾಯಿಲೆ ಬಂದಿದ್ದರೂ ಕೂಡ ನಾನು ಖುಷಿಯಲ್ಲಿ ಇದ್ದೇನೆ, ನಾನು ಸಂತುಷ್ಟನಾಗಿ ಇದ್ದೇನೆ ಎಂದು ನೀವು ಹೇಳುತ್ತೀರಾ. ಈಶ್ವರನ ಮಕ್ಕಳಿಗೆ ಯಾವ ಮಾತಿನ ಚಿಂತೆಯೂ ಇಲ್ಲ. ಯಾವಾಗ ಮಕ್ಕಳ ಮೇಲೆ ಮಾಯೆ ದಾಳಿಯನ್ನು ಮಾಡುವುದನ್ನು ಪರಮಾತ್ಮ ತಂದೆ ನೋಡುತ್ತಾರೋ ಆಗ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ, ಮಕ್ಕಳೇ ಖುಷಿಯಲ್ಲಿ ಇದ್ದೀರಾ ತಾನೆ? ಮಕ್ಕಳೇ ನೀವು ಸಂತುಷ್ಟರಾಗಿದ್ದೀರಾ ತಾನೆ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಓಂ ಶಾಂತಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳ ಬುದ್ಧಿಯಲ್ಲಿ ಪರಮಾತ್ಮ ತಂದೆ ತಂದೆ ಕೂಡ ಆಗಿದ್ದಾರೆ, ಶಿಕ್ಷಕ ಕೂಡ ಆಗಿದ್ದಾರೆ ಮತ್ತು ಸರ್ವಶ್ರೇಷ್ಠ ಗುರು ಕೂಡ ಆಗಿದ್ದಾರೆ ಅನ್ನುವ ವಿಚಾರ ಇದೆ. ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ ಅನ್ನುವ ನೆನಪಿನಲ್ಲಿ ಮಕ್ಕಳಾದ ನೀವು ಅವಶ್ಯವಾಗಿ ಇರುತ್ತೀರಾ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಎಂದೂ ನಿಮಗೆ ಯಾರೂ ಕಲಿಸುವುದಿಲ್ಲ. ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ತಂದೆ, ಶಿಕ್ಷಕ ಮತ್ತು ಸದ್ಗುರುವನ್ನು ನೆನಪು ಮಾಡುವುದನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಈ ಮಾತಿನ ಬಗ್ಗೆ ಕೂಡ ತಿಳಿಸುತ್ತಿದ್ದಾರೆ. ಈಗ ನಿಮಗೆ ಜ್ಞಾನದ 3ನೇ ನೇತ್ರದ ರೂಪದಲ್ಲಿ ದಿವ್ಯ ಬುದ್ಧಿ ಪ್ರಾಪ್ತಿಯಾಗಿದೆ. ಮಕ್ಕಳು ಬಲೆ ತಿಳಿದುಕೊಂಡಿರಬಹುದು, ಆದರೆ ಯಾವಾಗ ನೀವು ಪರಮಾತ್ಮ ತಂದೆಯನ್ನು ಮರೆಯುತ್ತೀರೋ ಆಗ ಶಿಕ್ಷಕ ಮತ್ತು ಗುರುವಿನ ನೆನಪು ಪುನಃ ನಿಮಗೆ ಹೇಗೆ ಬರಲು ಸಾಧ್ಯ? ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಶಕ್ತಿಶಾಲಿಯಾದಂತಹ ಮಾಯೆ ಪರಮಾತ್ಮ ತಂದೆಯ 3 ರೂಪವನ್ನು ಕೂಡ ಮರೆಸಿ ಬಿಡುತ್ತದೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ಮಾಯೆಗೆ ಸೋತು ಬಿಟ್ಟೆವು ಎಂದು. ಹಾಗೆ ನೋಡಿದರೆ ಹೆಜ್ಜೆ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಇದೆ. ಆದರೆ ನೀವು ಮಾಯೆಗೆ ಸೋತರೆ ನೀವು ಪದುಮವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳಲು ಸಾಧ್ಯ? ದೇವತೆಗಳ ಪಾದದಲ್ಲಿ ಪದ್ಮದ ಸಂಕೇತವನ್ನು ತೋರಿಸುತ್ತಾರೆ, ದೇವತೆಗಳ ಪಾದದಲ್ಲಿ ಕಮಲ ಪುಷ್ಪದ ಸಂಕೇತವನ್ನು ತೋರಿಸುತ್ತಾರೆ. ಇದು ಈಶ್ವರೀಯ ಶಿಕ್ಷಣ ಆಗಿದೆ. ಮನುಷ್ಯರು ಎಂದೂ ಕೂಡ ಇಂತಹ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ. ಬಲೆ ದೇವತೆಗಳಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ, ಆದರೂ ಕೂಡ ಒಬ್ಬ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ. ಇನ್ನು ಉಳಿದ ಯಾವ ವ್ಯಕ್ತಿಗಳ ದೊಡ್ಡಸ್ತಿಕೆ ಕೂಡ ಇಲ್ಲಿ ಇಲ್ಲ. ಇಂದು ಎಲ್ಲರೂ ಕತ್ತೆಯ ಸಮಾನ ಆಗಿದ್ದೀರಾ, ನಾಳೆ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಈಗ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಈಗ ಪುರುಷಾರ್ಥವನ್ನು ಮಾಡಿ ಈ ರೀತಿ ದೇವತೆಗಳಾಗುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ಪುರುಷಾರ್ಥದಲ್ಲಿ ಬಹಳಷ್ಟು ಮಕ್ಕಳು ಫೇಲ್ ಆಗುತ್ತಾರೆ. ಜ್ಞಾನ ಬಹಳ ಸಹಜ ಆಗಿದೆ, ಆದರೂ ಕೂಡ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗದಲ್ಲಿ ಪಾಸ್ ಆಗುತ್ತಾರೆ. ಏಕೆ? ಮಾಯೆ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಚಾರ್ಟ್ ಅನ್ನು ಬರೆಯಿರಿ ಎಂದು. ಆದರೆ ಮಕ್ಕಳು ಚಾರ್ಟ್ ಅನ್ನು ಬರೆಯುವುದಿಲ್ಲ. ಎಲ್ಲಿಯವರೆಗೂ ನಾವು ಚಾರ್ಟ್ ಅನ್ನು ಬರೆಯಬೇಕು, ಎಷ್ಟು ದಿನ ನಾವು ಚಾರ್ಟ್ ಅನ್ನು ಬರೆಯಬೇಕು ಎಂದು ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ. ಒಂದು ವೇಳೆ ಮಕ್ಕಳು ಚಾರ್ಟ್ ಅನ್ನು ಬರೆದರೂ ಕೂಡ ಚಾರ್ಟ್ ನಲ್ಲಿ ಕೆಲವೊಮ್ಮೆ ಮಕ್ಕಳು ಬಹಳ ಉನ್ನತ ಸ್ಥಿತಿಯಲ್ಲಿ ಇರುತ್ತಾರೆ, ಇನ್ನು ಕೆಲವೊಮ್ಮೆ ಮಕ್ಕಳ ಚಾರ್ಟ್ ಬಹಳಷ್ಟು ಕನಿಷ್ಠ ಆಗಿರುತ್ತದೆ. ಯಾರು ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಾರೋ ಅಂತಹ ಮಕ್ಕಳ ಚಾರ್ಟ್ ಸರ್ವಶ್ರೇಷ್ಠ ಚಾರ್ಟ್ ಆಗಿದೆ. ಪರಮಾತ್ಮ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ, ಪಾಪ ಈ ಮಕ್ಕಳಿಗೆ ಚಾರ್ಟ್ ಅನ್ನು ಬರೆಯಲು ನಾಚಿಕೆ ಆಗುತ್ತಿರಬಹುದು. ಇಲ್ಲದಿದ್ದರೆ ಪರಮಾತ್ಮ ತಂದೆಯ ಶ್ರೀಮತವನ್ನು ಮಕ್ಕಳು ಕಾರ್ಯರೂಪದಲ್ಲಿ ತರಬೇಕು. ಮಕ್ಕಳು 1% ಅಥವಾ 2% ಕಷ್ಟಪಟ್ಟು ಚಾರ್ಟ್ ಅನ್ನು ಬರೆಯುತ್ತಾರೆ. ಶ್ರೀಮತಕ್ಕೆ ಮಕ್ಕಳು ಅಷ್ಟೊಂದು ಗೌರವವನ್ನು ಕೊಡುವುದಿಲ್ಲ. ಮುರುಳಿ ಎಲ್ಲರಿಗೂ ಸಿಗುತ್ತದೆ. ಮುರುಳಿ ಸಿಕ್ಕರೂ ಕೂಡ ಮಕ್ಕಳು ಮುರುಳಿಯನ್ನು ಓದುವುದಿಲ್ಲ. ಪರಮಾತ್ಮ ತಂದೆ ಸತ್ಯವನ್ನೇ ತಿಳಿಸುತ್ತಿದ್ದಾರೆ. ನಾವು ಮುರುಳಿಯನ್ನು ಓದದೇ ಇದ್ದರೆ ನಾವು ಅನ್ಯರಿಗೆ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ?
ಅನ್ನುವ ವಿಚಾರ ಮಕ್ಕಳ ಮನಸ್ಸಿಗೆ ಅವಶ್ಯವಾಗಿ ನಾಟುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ನನ್ನನ್ನು ನೆನಪು ಮಾಡಿ ಅನ್ನುವ ಶಬ್ದದಲ್ಲಿ ತಂದೆ ಕೂಡ ಬರುತ್ತಾರೆ, ಶಿಕ್ಷಣವನ್ನು ಕಲಿಸುವಂತಹ ಶಿಕ್ಷಕ ಕೂಡ ಬರುತ್ತಾರೆ, ಸದ್ಗತಿದಾತ ಕೂಡ ಬರುತ್ತಾರೆ. ಸ್ವಲ್ಪ ಸ್ವಲ್ಪ ಶಬ್ದದಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ. ಕೆಲವೊಂದು ಸಣ್ಣ ಸಣ್ಣ ಶಬ್ದದಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ. ನೀವೀಗ ಇಲ್ಲಿಗೆ ಬಂದಿದ್ದೀರಾ ಈ ಜ್ಞಾನದ ಮಾತನ್ನು ರಿವೈಸ್ ಮಾಡಿಕೊಳ್ಳುವುದಕ್ಕೋಸ್ಕರ, ಜ್ಞಾನವನ್ನು ರಿವೈಸ್ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಮಧುಬನಕ್ಕೆ ಬರುತ್ತೀರಾ. ಬಲೆ ಪರಮಾತ್ಮ ತಂದೆ ಇದೇ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಏಕೆಂದರೆ ನೀವು ಸ್ವಯಂ ಹೇಳುತ್ತೀರಾ, ನಾವು ತಂದೆಯ ನೆನಪನ್ನು ಮರೆತು ಹೋಗುತ್ತೇವೆ ಎಂದು. ಆದ್ದರಿಂದ ಜ್ಞಾನವನ್ನು ರಿವೈಸ್ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಮಧುಬನಕ್ಕೆ ಬರುತ್ತೀರಾ. ಬಲೆ ಕೆಲವರು ಜ್ಞಾನದ ಪಾಯಿಂಟ್ ಅನ್ನು ರಿವೈಸ್ ಮಾಡಿಕೊಂಡರೂ ಕೂಡ ಅವರ ಬುದ್ಧಿಯಲ್ಲಿ ಜ್ಞಾನ ರಿವೈಸ್ ಆಗುವುದಿಲ್ಲ. ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಹೇಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯ? ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕು ಅಂದರೆ ಪುರುಷಾರ್ಥವನ್ನು ಮಾಡಬೇಕು. ಪುರುಷಾರ್ಥವನ್ನು ಮಾಡಿಸುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಈ ಜ್ಞಾನ ಮಾರ್ಗದಲ್ಲಿ ಯಾರಿಗೂ ಕೂಡ ಪರಮಾತ್ಮ ತಂದೆ ವಿಶೇಷ ರೂಪದಲ್ಲಿ ಪಾಲನೆಯನ್ನು ಕೊಡುವುದಿಲ್ಲ. ಲೌಕಿಕ ಶಿಕ್ಷಣದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಶಿಕ್ಷಣವನ್ನು ಕಲಿಸುತ್ತಾರೆ. ಎಕ್ಸ್ಟ್ರಾ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಟೀಚರ್ ಅನ್ನು ವಿದ್ಯಾರ್ಥಿಗಳು ಮನೆಗೆ ಕರೆಸಿಕೊಳ್ಳುತ್ತಾರೆ. ಇಲ್ಲಿ ಪುರುಷಾರ್ಥವನ್ನು ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಲ್ಲರಿಗೂ ಏಕರಸವಾಗಿ ಶಿಕ್ಷಣವನ್ನು ಕಲಿಸುತ್ತಾರೆ. ಒಬ್ಬೊಬ್ಬರಿಗೆ ಸಪರೇಟ್ ಆಗಿ ಪರಮಾತ್ಮ ತಂದೆ ಎಲ್ಲಿಯವರೆಗೂ ಶಿಕ್ಷಣವನ್ನು ಕಲಿಸಲು ಸಾಧ್ಯ? ಇಷ್ಟೆಲ್ಲಾ ಜನ ಮಕ್ಕಳಿದ್ದಾರೆ. ಆ ಶಿಕ್ಷಣದಲ್ಲಿ ದೊಡ್ಡ ವ್ಯಕ್ತಿಗಳ ಮಕ್ಕಳು ಇರುತ್ತಾರೆ. ಆ ದೊಡ್ಡ ವ್ಯಕ್ತಿಗಳ ಮಕ್ಕಳು ಟೀಚರ್ ಅನ್ನು ಮನೆಗೆ ಕರೆಸಿಕೊಳ್ಳುತ್ತಾರೆ. ಟೀಚರ್ ಆ ದೊಡ್ಡ ವ್ಯಕ್ತಿಗಳ ಮನೆಗೆ ಹೋಗಿ ಆ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಶಿಕ್ಷಣವನ್ನು ಕಲಿಸುತ್ತಾರೆ. ಟೀಚರ್ಗೆ ಗೊತ್ತಿರುತ್ತದೆ, ಈ ವಿದ್ಯಾರ್ಥಿ ಬಹಳಷ್ಟು ಬುದ್ಧಿಹೀನ ಆಗಿದ್ದಾನೆ, ಈ ವಿದ್ಯಾರ್ಥಿ ಡಲ್ ಆಗಿದ್ದಾನೆ, ಆದ್ದರಿಂದ ಈ ವಿದ್ಯಾರ್ಥಿಗೆ ಚೆನ್ನಾಗಿ ಶಿಕ್ಷಣವನ್ನು ಕಲಿಸಿ ಇವರನ್ನು ಸ್ಕಾಲರ್ಶಿಪ್ಗೆ ನಾನು ಯೋಗ್ಯನನ್ನಾಗಿ ಮಾಡುತ್ತೇನೆ ಎಂದು ಟೀಚರ್ಗೆ ಗೊತ್ತಿರುತ್ತದೆ. ಇಲ್ಲಿ ಟೀಚರ್ ಆದಂತಹ ಪರಮಾತ್ಮ ತಂದೆ ಎಂದು ಈ ರೀತಿ ಕೆಲವರಿಗೆ ಎಕ್ಸ್ಟ್ರಾ ಶಿಕ್ಷಣವನ್ನು ಕಲಿಸುವುದಿಲ್ಲ. ಪರಮಾತ್ಮ ತಂದೆ ಎಲ್ಲರಿಗೂ ಒಂದೇ ಸಮಾನ ಶಿಕ್ಷಣವನ್ನು ಕಲಿಸುತ್ತಾರೆ. ಇಲ್ಲಿ ಒಬ್ಬ ತಂದೆ ಎಲ್ಲರಿಗೂ ಒಂದೇ ರೀತಿ ಶಿಕ್ಷಣವನ್ನು ಕಲಿಸುತ್ತಾರೆ. ಎಕ್ಸ್ಟ್ರಾ ಪುರುಷಾರ್ಥವನ್ನು ಮಾಡಿಸುವುದು ಅಂದರೆ ಟೀಚರ್ ಆ ವಿದ್ಯಾರ್ಥಿಯ ಮೇಲೆ ಎಕ್ಸ್ಟ್ರಾ ಕೃಪೆಯನ್ನು ತೋರಿಸಿದಂತೆ. ಬಲೆ ಲೌಕಿಕ ಜಗತ್ತಿನಲ್ಲಿ ಟೀಚರ್ ಎಕ್ಸ್ಟ್ರಾ ಶಿಕ್ಷಣವನ್ನು ಕಲಿಸಿ ಹಣವನ್ನು ತೆಗೆದುಕೊಳ್ಳುತ್ತಾರೆ. ಹಣವನ್ನು ತೆಗೆದುಕೊಂಡು ವಿಶೇಷವಾಗಿ ಸಮಯವನ್ನು ನೀಡಿ ಕೆಲವರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಎಕ್ಸ್ಟ್ರಾ ಟೈಮ್ ಅನ್ನು ಕೊಟ್ಟು ಟೀಚರ್ ಶಿಕ್ಷಣವನ್ನು ಕಲಿಸುವ ಕಾರಣ ಆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಬುದ್ಧಿವಂತರಾಗುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಎಲ್ಲರಿಗೂ ಒಂದೇ ಮಹಾಮಂತ್ರವನ್ನು ನೀಡುತ್ತಾರೆ. ಮನ್ಮನಾಭವ ಅನ್ನುವ ಮಹಾಮಂತ್ರವನ್ನು ನೀಡುತ್ತಾರೆ. ಒಬ್ಬ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಪಾವನ ಆತ್ಮರಾಗುತ್ತೇವೆ. ಇಲ್ಲಿ ನಾವು ಎಷ್ಟು ಪಾವನ ಆಗಬೇಕು ಅನ್ನುವುದು ನಮ್ಮ ಕೈಯಲ್ಲೇ ಇದೆ. ಇಲ್ಲಿ ಎಷ್ಟು ಪಾವನ ಆಗಬೇಕು ಅನ್ನುವುದು ಮಕ್ಕಳ ಕೈಯಲ್ಲೇ ಇದೆ. ಯಾರು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅಷ್ಟು ಪಾವನ ಆಗುತ್ತಾರೆ. ಎಲ್ಲದಕ್ಕೂ ಆಧಾರ ಪ್ರತಿಯೊಬ್ಬರ ಪುರುಷಾರ್ಥ ಆಗಿದೆ. ಲೌಕಿಕ ಜಗತ್ತಿನಲ್ಲಿ ತೀರ್ಥಯಾತ್ರೆಯನ್ನು ಮಾಡಲು ಜನ ಹೋಗುತ್ತಾರೆ. ಒಬ್ಬರನ್ನು ನೋಡಿ ಇನ್ನೊಬ್ಬರು ತೀರ್ಥಯಾತ್ರೆಗೆ ಹೋಗುತ್ತಾರೆ. ಮಕ್ಕಳಾದ ನೀವು ಬಹಳಷ್ಟು ತೀರ್ಥಯಾತ್ರೆಗೆ ಹೋಗಿದ್ದೀರಾ. ಅಷ್ಟೆಲ್ಲಾ ತೀರ್ಥಯಾತ್ರೆಯನ್ನು ಮಾಡಿದ್ದೀರಾ. ನಂತರ ಏನಾಯ್ತು? ತೀರ್ಥಯಾತ್ರೆಯನ್ನು ಮಾಡಿದ ನಂತರವೂ ನೀವು ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ. ಏಕೆ ತೀರ್ಥಯಾತ್ರೆಯನ್ನು ಮಾಡುತ್ತೀರಾ? ತೀರ್ಥಯಾತ್ರೆಯ ಮೂಲಕ ನಿಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ನಿಮಗೆ ಗೊತ್ತಿಲ್ಲ. ಇದು ನಿಮ್ಮ ನೆನಪಿನ ಯಾತ್ರೆ ಆಗಿದೆ. ಮನ್ಮನಾಭವ ಅನ್ನುವುದೇ ಬಹಳ ಮುಖ್ಯವಾದ ಶಬ್ದ ಆಗಿದೆ. ಈ ಯಾತ್ರೆ ನಿಮ್ಮ ಅನಾದಿಯ ಯಾತ್ರೆಯಾಗಿದೆ. ನೀವು ಅನಾದಿಯಿಂದ ಈ ಯಾತ್ರೆಯನ್ನು ಮಾಡುತ್ತಿದ್ದೀರಾ. ಜಗತ್ತಿನ ಜನ ಹೇಳುತ್ತಾರೆ, ನಾವು ಅನಾದಿ ಕಾಲದಿಂದ ಈ ಯಾತ್ರೆಯನ್ನು ಮಾಡುತ್ತಾ ಬಂದಿದ್ದೇವೆ ಎಂದು. ನೀವೀಗ ಜ್ಞಾನ ಸಹಿತವಾಗಿ ಹೇಳುತ್ತೀರಾ, ಕಲ್ಪ ಕಲ್ಪದಲ್ಲೂ ನಾವು ಈ ಯಾತ್ರೆಯನ್ನು ಮಾಡುತ್ತೇವೆ ಎಂದು. ಈ ಯಾತ್ರೆಯನ್ನು ಸ್ವಯಂ ಪರಮಾತ್ಮ ತಂದೆ ಬಂದು ನಮಗೆ ಕಲಿಸುತ್ತಾರೆ. ಆ ಸ್ಥೂಲ ಯಾತ್ರೆಯಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ. ಸ್ಥೂಲ ಯಾತ್ರೆಗೆ ಹೋದಾಗ ಅಲ್ಲಿ ಎಷ್ಟೊಂದು ಗಲಾಟೆ ಇರುತ್ತದೆ. ಈ ಯಾತ್ರೆಯಲ್ಲಿ ಸಂಪೂರ್ಣ ಶಾಂತಿ ಇದೆ. ಸತ್ತಾಗ ಮನುಷ್ಯರು ಎಷ್ಟು ಶಾಂತಿಯಲ್ಲಿ ಇರುತ್ತಾರೋ ಅಂತಹ ಶಾಂತಿ ಈ ಯಾತ್ರೆಯಲ್ಲಿ ಇದೆ. ಒಬ್ಬ ಪರಮಾತ್ಮ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡಿ ತಂದೆಯ ನೆನಪಿನ ಮೂಲಕ ನಾವೀಗ ಪಾವನ ಆಗಬೇಕು. ಪರಮಾತ್ಮ ತಂದೆ ಸತ್ಯವಾದ ಆತ್ಮಿಕ ಯಾತ್ರೆಯನ್ನು ನಮಗೆ ಕಲಿಸಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ಥೂಲ ಯಾತ್ರೆಯನ್ನು ನೀವು ಅನೇಕ ಜನ್ಮದಿಂದ ಮಾಡುತ್ತಾ ಬಂದಿದ್ದೀರಾ.
ಆದರೂ ಕೂಡ ಎಲ್ಲರೂ ಗಾಯನವನ್ನು ಮಾಡುತ್ತಾರೆ. ಜಗತ್ತಿನ 4 ಕಡೆ ಪರಮಾತ್ಮ ತಂದೆಗೋಸ್ಕರ ನಾವು ಸುತ್ತಾಡಿದರೂ ಕೂಡ ನಾವು ಪರಮಾತ್ಮ ತಂದೆಯಿಂದ ದೂರವೇ ಇದ್ದೇವೆ ಎಂದು, ಜಗತ್ತಿನ 4 ಮೂಲೆಯಲ್ಲಿ ಪರಮಾತ್ಮ ತಂದೆಯನ್ನು ಹುಡುಕಿದರೂ ಕೂಡ ಪರಮಾತ್ಮ ತಂದೆಯಿಂದ ನಾವು ದೂರದಲ್ಲೇ ಇದ್ದೇವೆ ಎಂದು ಗಾಯನವನ್ನು ಮಾಡುತ್ತಾರೆ. ಮನುಷ್ಯರು ಯಾತ್ರೆಗೆ ಹೋಗಿ ಪುನಃ ಬಂದು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೆ. ಯಾತ್ರೆಯನ್ನು ಮುಗಿಸಿ ಬಂದು ವಿಕಾರದಲ್ಲಿ ಬಿದ್ದರೆ ನಂತರ ಏನು ಲಾಭ ಆಯಿತು? ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ಒಂದು ದಿನ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಅನ್ನುವುದು ಎಲ್ಲರಿಗೂ ಅರ್ಥ ಆಗುತ್ತದೆ. ಕೊನೆಗೂ ಭಗವಂತ ತಂದೆ ಹೇಗೆ ಸಿಗುತ್ತಾರೆ, ಯಾರಿಗೆ ಸಿಗುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ನಾಯಿ ಮತ್ತು ಬೆಕ್ಕಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ, ನಾಯಿ ಮತ್ತು ಬೆಕ್ಕಿನಲ್ಲಿ ಪರಮಾತ್ಮ ತಂದೆ ಸಿಗುತ್ತಾರೆ ಎಂದು ಕೆಲವರು ತಿಳಿದುಕೊಂಡಿದ್ದಾರೆ. ಭಗವಂತ ನಾಯಿ ಬೆಕ್ಕಿನಲ್ಲಿ ನಮಗೆ ಸಿಗಲು ಸಾಧ್ಯ ಏನು? ಜಗತ್ತಿನ ಜನ ಎಷ್ಟೊಂದು ಅಸತ್ಯವನ್ನು ಹೇಳುತ್ತಾರೆ. ಈ ಕಲಿಯುಗದಲ್ಲಿ ಅಸತ್ಯ ಆಹಾರವನ್ನೇ ಸ್ವೀಕಾರ ಮಾಡುತ್ತಾರೆ, ಅಂದರೆ ಸುಳ್ಳನ್ನೇ ತಿನ್ನುತ್ತಾರೆ, ಸುಳ್ಳನ್ನೇ ಕುಡಿಯುತ್ತಾರೆ, ಸುಳ್ಳಿನಿಂದಲೇ ರಾತ್ರಿಯನ್ನು ಕಳೆಯುತ್ತಾರೆ. ಅಂದ ಮೇಲೆ ಈ ಕಲಿಯುಗಿ ಜಗತ್ತು ಅಸತ್ಯದ ಜಗತ್ತಾಗಿದೆ. ಸತ್ಯದ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಭಾರತ ಸ್ವರ್ಗ ಆಗಿತ್ತು. ಸ್ವರ್ಗದಲ್ಲಿ ಕೇವಲ ಭಾರತದ ನಿವಾಸಿಗಳು ಮಾತ್ರ ಇದ್ದರು. ಯಾವ ಭಾರತದ ನಿವಾಸಿಗಳು ಸ್ವರ್ಗದಲ್ಲಿ ಇದ್ದರೋ ಇಂದು ಅವರು ನರಕದಲ್ಲಿ ಇದ್ದಾರೆ. ಮಧುರಾತಿ ಮಧುರ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಯ ಮೂಲಕ ಶ್ರೀಮತವನ್ನು ಪಡೆದುಕೊಂಡು ಭಾರತವನ್ನು ಪುನಃ ನಾವು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವರ್ಗ ಇದ್ದಾಗ ಭಾರತ ದೇಶವನ್ನು ಬಿಟ್ಟು ಬೇರೆ ಯಾವ ದೇಶವೂ ಇರುವುದಿಲ್ಲ. ಸ್ವರ್ಗ ಇದ್ದಾಗ ಸಂಪೂರ್ಣ ವಿಶ್ವ ಪವಿತ್ರ ಆಗಿರುತ್ತದೆ. ಸ್ವರ್ಗ ಇದ್ದಾಗ ಇಡೀ ವಿಶ್ವವೇ ಪವಿತ್ರ ವಿಶ್ವ ಆಗಿರುತ್ತದೆ. ಈಗ ನೋಡಿ ಜಗತ್ತಿನಲ್ಲಿ ಎಷ್ಟೊಂದು ಧರ್ಮ ಇದೆ. ಪರಮಾತ್ಮ ತಂದೆ ಸಂಪೂರ್ಣ ವೃಕ್ಷದ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ಪುನಃ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದು ಕೊಡುತ್ತಿದ್ದಾರೆ. ಮೊದಲು ನೀವೇ ದೇವತೆಗಳಾಗಿದ್ದೀರಿ, ನಂತರ ನೀವೇ ವೈಶ್ಯರಾಗುತ್ತೀರಾ, ಶೂದ್ರರಾಗುತ್ತೀರಾ, ಈಗ ನೀವೇ ಬ್ರಾಹ್ಮಣರಾಗಿದ್ದೀರಾ. ಇಂತಹ ಶಬ್ದವನ್ನು ಎಂದು ಯಾವುದೇ ಸನ್ಯಾಸಿಗಳ ಮೂಲಕ, ಸಾಧುಗಳ ಮೂಲಕ, ವಿದ್ವಾನ್ ಪಂಡಿತರ ಮೂಲಕ ಕೇಳಿಸಿಕೊಂಡಿದ್ದೀರೇನು? ನಾವೇ ಅವರು ಅನ್ನುವ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ನಮಗೆ ತಿಳಿಸುತ್ತಾರೆ. ನಾನು ಅಂದರೆ ನಾನು ಆತ್ಮ ಆಗಿದ್ದೇನೆ, ಆತ್ಮನಾದ ನಾನು ಈ ರೀತಿ ನಾಟಕ ಚಕ್ರದಲ್ಲಿ ಬರುತ್ತೇನೆ. ಜಗತ್ತಿನ ಜನ ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ, ಪರಮಾತ್ಮ ಪುನಃ ಆತ್ಮ ಆಗಿದೆ ಎಂದು ಹೇಳುತ್ತಾರೆ. ನಾವೇ ಅವರು ಅನ್ನುವ ಶಬ್ದದ ಅರ್ಥ ಜಗತ್ತಿನಲ್ಲಿ ಒಬ್ಬರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾವೇ ಅವರು ಅನ್ನುವುದು ಒಂದು ಮಂತ್ರ ಆಗಿದೆ. ಸದಾ ಬುದ್ಧಿಯಲ್ಲಿ ಮಂತ್ರ ನೆನಪಿನಲ್ಲಿ ಇರಬೇಕು. ನಾವೇ ಅವರು ಅನ್ನುವ ಮಂತ್ರ ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಇಲ್ಲದಿದ್ದರೆ ನೀವು ಹೇಗೆ ಚಕ್ರವರ್ತಿ ಮತ್ತು ರಾಜ ಆಗಲು ಸಾಧ್ಯ? ಜಗತ್ತಿನ ಜನರಿಗೆ 84 ಜನ್ಮದ ಅರ್ಥ ಕೂಡ ಗೊತ್ತಿಲ್ಲ. ಭಾರತದ ಉತ್ಥಾನ ಮತ್ತು ಪತನದ ಬಗ್ಗೆ ಗಾಯನ ಇದೆ. ಸತೋ ಪ್ರಧಾನರು ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ. ಸೂರ್ಯವಂಶಿಗಳು ನಂತರ ಚಂದ್ರವಂಶಿಗಳಾಗುತ್ತಾರೆ. ಈಗ ಮಕ್ಕಳಾದ ನಿಮಗೆ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಗೊತ್ತಾಗಿದೆ. ಒಬ್ಬ ಪರಮಾತ್ಮ ತಂದೆ ಬೀಜರೂಪ ಆಗಿದ್ದಾರೆ. ಬೀಜರೂಪ ಆದಂತಹ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಎಂದೂ ಕೂಡ ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ನಮ್ಮಂತೆ ಪಾತ್ರವನ್ನು ಅಭಿನಯ ಮಾಡಲು ಬರುವುದಿಲ್ಲ. ಆತ್ಮನಾದ ನಾನೇ ಪರಮಾತ್ಮ ಆಗುತ್ತೇನೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಇಲ್ಲ, ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ತಮ್ಮ ಸಮಾನ ಜ್ಞಾನ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಎಂದೂ ಕೂಡ ನಮ್ಮನ್ನು ತಮ್ಮ ಸಮಾನ ಪರಮಾತ್ಮನನ್ನಾಗಿ ಮಾಡುವುದಿಲ್ಲ. ಈ ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಗ ಬುದ್ಧಿಯಲ್ಲಿ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಈಗ ನೀವು ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು, ನಾವು ಹೇಗೆ 84 ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಎಂದು. ನಾವು ಹೇಗೆ 84 ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಅನ್ನುವುದನ್ನು ನೀವೀಗ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಇದರಲ್ಲಿ ಸಮಯ, ವರ್ಣ ಮತ್ತು ವಂಶಾವಳಿ ಎಲ್ಲಾ ಮಾತು ಕೂಡ ಸಮಾವೇಶ ಆಗಿದೆ. ಈ ಜ್ಞಾನದ ಮೂಲಕ ನೀವು ಸರ್ವಶ್ರೇಷ್ಠ ಆತ್ಮರಾಗುತ್ತೀರಾ. ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದ್ದಾಗ ಮಾತ್ರ ನೀವು ಅನ್ಯರಿಗೆ ಜ್ಞಾನವನ್ನು ನೀಡಲು ಸಾಧ್ಯ. ಜಗತ್ತಿನ ಲೌಕಿಕ ಶಾಲೆಯಲ್ಲಿ ಯಾವಾಗ ಪರೀಕ್ಷೆ ಬರುತ್ತದೆಯೋ ಆಗ ವಿದ್ಯಾರ್ಥಿಗಳು ಪರೀಕ್ಷಾ ಪೇಪರ್ ಅನ್ನು ಬರೆಯಬೇಕಾಗುತ್ತದೆ. ಕೆಲವು ಪರೀಕ್ಷೆಯ ಪೇಪರ್ ವಿದೇಶದಿಂದ ಕೂಡ ಬರುತ್ತದೆ. ಯಾರೆಲ್ಲ ವಿದೇಶದಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅಲ್ಲೂ ಕೂಡ ಕೆಲವರು ಬಹಳ ದೊಡ್ಡ ಶಿಕ್ಷಣ ಮಂತ್ರಿ ಇರುತ್ತಾರೆ. ದೊಡ್ಡ ಶಿಕ್ಷಣ ಮಂತ್ರಿ ಅಂದರೆ ದೊಡ್ಡ ಎಜುಕೇಶನ್ ಮಿನಿಸ್ಟರ್ ಆ ದೊಡ್ಡ ಪರೀಕ್ಷಾ ಪೇಪರ್ ಅನ್ನು ಚೆಕ್ ಮಾಡುತ್ತಾರೆ. ಅಂದ ಮೇಲೆ ಇಲ್ಲಿ ನಿಮ್ಮ ಪರೀಕ್ಷಾ ಪೇಪರ್ ಅನ್ನು ಯಾರು ಚೆಕ್ ಮಾಡುತ್ತಾರೆ? ನೀವು ಸ್ವಯಂ ಚೆಕ್ ಮಾಡಿಕೊಳ್ಳುತ್ತೀರಾ.
ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂ ಯಾವ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರೋ ಆ ಪದವಿಯನ್ನು ಪಡೆದುಕೊಳ್ಳಿ. ನೀವೀಗ ಏನಾಗಬೇಕು ಎಂದು ಬಯಸುತ್ತೀರೋ ನೀವು ಸ್ವಯಂ ಆ ರೀತಿ ಆಗಬಹುದು. ಶಿಕ್ಷಣವನ್ನು ಕಲಿತು ನೀವು ಯಾವ ಪದವಿಯನ್ನು ಬೇಕಾದರೂ ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಮತ್ತು ಎಷ್ಟು ಜಾಸ್ತಿ ಸಮಯ ಅನ್ಯರ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಜಾಸ್ತಿ ಫಲ ನಿಮಗೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಿಗೆ ಸೇವೆಯನ್ನು ಮಾಡುವಂತಹ ಚಿಂತೆ ಇರುತ್ತದೆ. ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅಂದ ಮೇಲೆ ಪ್ರಜೆಗಳೂ ಕೂಡ ಬೇಕು ತಾನೆ. ಸತ್ಯಯುಗದಲ್ಲಿ ಮಂತ್ರಿ ಮುಂತಾದವರ ಅವಶ್ಯಕತೆ ಇರುವುದಿಲ್ಲ. ಯಾವಾಗ ಬುದ್ಧಿಶಕ್ತಿ ಕಡಿಮೆ ಆಗುತ್ತದೆಯೋ ಆಗ ಮಂತ್ರಿಯ ಅವಶ್ಯಕತೆ ಇರುತ್ತದೆ. ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ನೀವು ಸಲಹೆಯನ್ನು ಪಡೆದುಕೊಳ್ಳಲು ಬರುತ್ತೀರಾ. ಬಾಬಾ, ನನ್ನ ಬಳಿ ಇಷ್ಟು ಹಣ ಇದೆ, ಈ ಹಣವನ್ನು ನಾನು ಏನು ಮಾಡಲಿ, ಎಂತಹ ಉದ್ಯೋಗವನ್ನು ನಾನು ಮಾಡಲಿ, ನಾನು ಹೇಗೆ ಉದ್ಯೋಗವನ್ನು ಮಾಡಲಿ ಎಂದು ಮಕ್ಕಳು ತಂದೆಯನ್ನು ಕೇಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಗತ್ತಿನ ಉದ್ಯೋಗ ವ್ಯವಹಾರದ ಮಾತನ್ನು ಇಲ್ಲಿ ನನ್ನ ಸಮ್ಮುಖಕ್ಕೆ ತೆಗೆದುಕೊಂಡು ಬರಬೇಡಿ. ಇನ್ನು ಕೆಲವು ಮಕ್ಕಳು ಬೇಸರಕ್ಕೊಳಗಾಗಿ ಬಿಡುತ್ತಾರೆ. ನಿಮ್ಮ ಉದ್ಯೋಗ ವ್ಯವಹಾರದ ಮಾತನ್ನು ನನ್ನನ್ನು ಕೇಳಬೇಡಿ ಎಂದು ತಂದೆ ಹೇಳಿದರೆ ಕೆಲವು ಮಕ್ಕಳು ಬೇಸರಕ್ಕೊಳಗಾಗುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ಸ್ವಲ್ಪ ಮಕ್ಕಳಿಗೆ ಸಮಾಧಾನವನ್ನು ಮಾಡುವುದಕ್ಕೋಸ್ಕರ ಹೇಗೆ ಹಣವನ್ನು ಸಫಲ ಮಾಡಿಕೊಳ್ಳಬೇಕು ಎಂದು ತಿಳಿಸುತ್ತಾರೆ. ಆದರೆ ನೀವು ಎಂತಹ ಉದ್ಯೋಗವನ್ನು ಮಾಡಬೇಕು, ನಿಮ್ಮ ಹಣವನ್ನು ಯಾವ ಕಾರ್ಯದಲ್ಲಿ ತೊಡಗಿಸಬೇಕು ಎಂದು ನಿಮಗೆ ಮಾರ್ಗದರ್ಶನವನ್ನು ಮಾಡುವುದು ನನ್ನ ಕೆಲಸ ಅಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪತಿತರಿಂದ ನಿಮ್ಮನ್ನು ಪಾವನರನ್ನಾಗಿ ಮಾಡಿ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದೇ ನನ್ನ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆಯ ಮೂಲಕ ನೀವು ಸದಾ ಶ್ರೀಮತವನ್ನು ಪಡೆದುಕೊಳ್ಳಬೇಕು. ಈಗ ಈ ಜಗತ್ತಿನಲ್ಲಿ ಎಲ್ಲರೂ ಅಸುರಿ ಮತದಂತೆ ನಡೆಯುತ್ತಿದ್ದಾರೆ. ಸತ್ಯುಗ ಸುಖಧಾಮ ಆಗಿದೆ. ಸುಖಧಾಮದಲ್ಲಿ ಎಂದೂ ಕೂಡ ನೀವು ಖುಷಿಯಲ್ಲಿ ಇದ್ದೀರಾ, ನೀವು ಸಂತುಷ್ಟರಾಗಿದ್ದೀರಾ ಎಂದು ಯಾರೂ ಕೇಳುವುದಿಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಎಂದು ಸತ್ಯುಗದಲ್ಲಿ ಎಂದೂ ಯಾರೂ ಕೇಳುವುದಿಲ್ಲ. ಈ ಕಲಿಯುಗದಲ್ಲಿ ಇಂತಹ ಶಬ್ದವನ್ನು ಕೇಳಲಾಗುತ್ತದೆ. ಸತ್ಯುಗದಲ್ಲಿ ಇಂತಹ ಶಬ್ದ ಇರುವುದಿಲ್ಲ. ದುಃಖಧಾಮದ ಯಾವ ಶಬ್ದವೂ ಸತ್ಯುಗದಲ್ಲಿ ಇರುವುದಿಲ್ಲ. ದುಃಖಧಾಮದಲ್ಲಿ ಮಾತನಾಡಲು ಎಂತಹ ಶಬ್ದವನ್ನು ಬಳಸುತ್ತಾರೋ ಅಂತಹ ಶಬ್ದ ಸುಖಧಾಮದಲ್ಲಿ ಇರುವುದಿಲ್ಲ. ಆದರೆ ತಂದೆಗೆ ಗೊತ್ತಿದೆ, ಮಾಯೆ ಮಕ್ಕಳಲ್ಲಿ ಪ್ರವೇಶವನ್ನು ಮಾಡುವ ಕಾರಣ ತಂದೆ ಮಕ್ಕಳನ್ನು ಕೇಳಬಹುದು, ಮಕ್ಕಳೇ ನೀವು ಖುಷಿಯಲ್ಲಿ ಇದ್ದೀರಾ ತಾನೆ, ಮಕ್ಕಳೇ ನೀವು ಬಹಳಷ್ಟು ಚೆನ್ನಾಗಿ ಸಂತುಷ್ಟರಾಗಿ ಜೀವನವನ್ನು ನಡೆಸುತ್ತಿದ್ದೀರಾ ತಾನೆ. ಈ ಜ್ಞಾನ ಮಾರ್ಗದ ಇಂತಹ ಶಬ್ದ ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ. ಯಾರಾದರೂ ಮನುಷ್ಯರು ನಿಮ್ಮನ್ನು ನೀವು ಚೆನ್ನಾಗಿದ್ದೀರಾ ಎಂದು ಕೇಳಿದರೆ ನೀವು ಹೇಳಬೇಕು, ನಾವು ಈಶ್ವರನಿಗೆ ಮಕ್ಕಳಾಗಿದ್ದೇವೆ. ಈಶ್ವರನ ಮಕ್ಕಳಾದ ನಮ್ಮನ್ನು ಖುಷಿಯಲ್ಲಿ ಇದ್ದೀರಾ, ಚೆನ್ನಾಗಿದ್ದೀರಾ ಎಂದು ಏಕೆ ನಮ್ಮ ಖುಷಿಯ ಸಮಾಚಾರವನ್ನು ಕೇಳುತ್ತೀರಾ? ನಮಗೆ ಬ್ರಹ್ಮಾಂಡದಲ್ಲಿ ಇರುವಂತಹ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವಂತಹ ಚಿಂತೆ ಇತ್ತು. ಬ್ರಹ್ಮಾಂಡದಲ್ಲಿ ಇರುವಂತಹ ಆ ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಈಗ ನಮಗೆ ಯಾವ ಮಾತಿನ ಚಿಂತೆ ಇದೆ? ಈಗ ನಾವು ಸದಾ ತಂದೆಯ ನೆನಪಿನಲ್ಲಿ ಇರಬೇಕು. ಈಗ ನಮಗೆ ಸದಾ ಇದೇ ಮಾತಿನ ಸ್ಮೃತಿ ಇರಬೇಕು. ನಾನು ಯಾರಿಗೆ ಮಗು ಆಗಿದ್ದೇನೆ, ನಾನು ಯಾರಿಗೆ ಮಗು ಆಗಿದ್ದೇನೆ ಅನ್ನುವ ನೆನಪು ಸದಾ ನಮಗೆ ಇರಬೇಕು. ನಾನು ಯಾರಿಗೆ ಮಗು ಆಗಿದ್ದೇನೆ ಅನ್ನುವ ಜ್ಞಾನ ಈಗ ನಮ್ಮ ಬುದ್ಧಿಯಲ್ಲಿ ಇದೆ. ಯಾವಾಗ ನಾವು ಪಾವನ ಆಗುತ್ತೇವೋ ಆಗ ಯುದ್ಧ ಪ್ರಾರಂಭ ಆಗುತ್ತದೆ. ಪರಮಾತ್ಮ ತಂದೆ ಅವಶ್ಯವಾಗಿ ಮಕ್ಕಳಾದ ನಿಮ್ಮನ್ನು ಕೇಳುತ್ತಾರೆ, ನೀವು ಹೇಗಿದ್ದೀರಾ ಎಂದು. ಆಗ ಮಕ್ಕಳಾದ ನೀವು ಹೇಳುತ್ತೀರಾ, ನಾನು ಸದಾ ಖುಷಿಯಲ್ಲಿ ಇದ್ದೇನೆ, ನಾನು ಸಂತುಷ್ಟ ಆತ್ಮನಾಗಿ ಇದ್ದೇನೆ ಎಂದು. ನಿಮಗೆ ಕಾಯಿಲೆ ಬಂದಿದ್ದರೂ ಕೂಡ ನೀವು ಸಂತುಷ್ಟರಾಗಿ ಇರುತ್ತೀರಾ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಸ್ವರ್ಗಕ್ಕಿಂತ ಜಾಸ್ತಿ ಖುಷಿಯಲ್ಲಿ ಈಗ ನೀವು ಇರುತ್ತೀರಾ. ನೀವು ತಂದೆಯ ನೆನಪಿನಲ್ಲಿ ಇದ್ದರೆ ಸ್ವರ್ಗದಲ್ಲಿ ನೀವು ಎಷ್ಟು ತೃಪ್ತಿಯಿಂದ ಜೀವನವನ್ನು ನಡೆಸುತ್ತೀರೋ ಅದಕ್ಕಿಂತ ಜಾಸ್ತಿ ತೃಪ್ತಿಯಿಂದ ಈಗ ಜೀವನವನ್ನು ನಡೆಸುತ್ತೀರಾ. ಬಲೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುವಂತಹ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆ ಈಗ ನಮ್ಮನ್ನು ಎಷ್ಟೊಂದು ಯೋಗ್ಯರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಈಗ ನಮಗೆ ಯಾವ ಮಾತಿನ ಚಿಂತೆ ಇದೆ? ಈಶ್ವರನ ಮಕ್ಕಳಿಗೆ ಯಾವ ವಸ್ತುವಿನ ಚಿಂತೆಯೂ ಇಲ್ಲ. ಈಶ್ವರನ ಮಕ್ಕಳಿಗೆ ಯಾವ ಮಾತಿನ ಚಿಂತೆಯೂ ಇಲ್ಲ. ಸ್ವರ್ಗದಲ್ಲಿ ದೇವತೆಗಳಿಗೂ ಕೂಡ ಚಿಂತೆ ಇರುವುದಿಲ್ಲ. ದೇವತೆಗಳಿಗಿಂತ ದೊಡ್ಡವರು ಈಶ್ವರ ತಂದೆ ಆಗಿದ್ದಾರೆ ಅಂದ ಮೇಲೆ ಈಶ್ವರನ ಮಕ್ಕಳ ಜೀವನದಲ್ಲಿ ಯಾವ ಚಿಂತೆ ಇರಲು ಸಾಧ್ಯ? ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ನಮ್ಮ ತಲೆಯ ಮೇಲೆ ಕಿರೀಟವನ್ನು ಇಡುತ್ತಾರೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಕ್ರೌನ್ ಪ್ರಿನ್ಸ್ ಎಂದು ಕರೆಯುತ್ತಾರೆ. ತಂದೆಯ ಕಿರೀಟ ಮಕ್ಕಳಿಗೆ ಸಿಗುತ್ತದೆ. ತಂದೆ ಮಕ್ಕಳಿಗೆ ಕಿರೀಟವನ್ನು ಹಾಕುತ್ತಾರೆ. ನೀವೀಗ ಅರ್ಥ ಮಾಡಿಕೊಳ್ಳಬಹುದು, ಸತ್ಯಯುಗದಲ್ಲಿ ಅಪಾರ ಸುಖ ಇರುತ್ತದೆ.
ನಾವು ಯಾವಾಗ ಸತ್ಯುಗದ ನಿವಾಸಿಗಳಾಗುತ್ತೇವೋ ಆಗ ಪ್ರತ್ಯಕ್ಷದಲ್ಲಿ ಆ ಸತ್ಯುಗದ ಸುಖವನ್ನು ಅನುಭವ ಮಾಡುತ್ತೇವೆ. ಆ ಸತ್ಯುಗದ ಸುಖದ ಬಗ್ಗೆ ನಿಮಗೆ ಮಾತ್ರ ಗೊತ್ತಿದೆ. ಸತ್ಯುಗದಲ್ಲಿ ಏನಿರುತ್ತದೆ? ಈ ಶರೀರವನ್ನು ತ್ಯಾಗ ಮಾಡಿದ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ ಅನ್ನುವುದು ನಮಗೆ ಗೊತ್ತಿದೆ. ಈಗ ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ಸತ್ಯವಾಗಿಯೂ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ. ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಆದರೆ ಸ್ವರ್ಗ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ, ನರಕ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಜಗತ್ತಿನ ಜನ ಬರೆದಿದ್ದಾರೆ. ಜನ್ಮ ಜನ್ಮಾಂತರದಿಂದ ಈ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಎಲ್ಲರೂ ಕೆಳಗಡೆ ಇಳಿಯುತ್ತಾ ಬಂದಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ನಾವು ಎಷ್ಟು ಶ್ರೇಷ್ಠ ಸ್ಥಿತಿಯಿಂದ ಕೆಳಗಡೆ ಬೀಳುತ್ತಾ ಎಷ್ಟು ಕನಿಷ್ಠರಾಗಿ ಬಿಟ್ಟಿದ್ದೇವೆ ಎಂದು, ಎಷ್ಟು ಉನ್ನತ ಸ್ಥಾನದಲ್ಲಿದ್ದಂತಹ ನಾವು ಕೆಳಗಡೆ ಬೀಳುತ್ತಾ ಎಷ್ಟು ಕನಿಷ್ಠರಾಗಿದ್ದೇವೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಸತ್ಯಯುಗದಿಂದ ನಾವು ಕೆಳಗಡೆ ಬೀಳುತ್ತಾ ಬಂದಿದ್ದೇವೆ. ಈಗ ನಾವು ಈ ಪುರುಷೋತ್ತಮ ಸಂಗಮ ಯುಗಕ್ಕೆ ಬಂದು ತಲುಪಿದ್ದೇವೆ. ಕಲ್ಪ ಕಲ್ಪದಲ್ಲೂ ನಮಗೆ ಶಿಕ್ಷಣವನ್ನು ಕಲಿಸಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆಯ ಬಳಿ ಮಕ್ಕಳಾದ ನೀವು ನಿವಾಸವನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ನಮ್ಮ ಸತ್ಯವಾದ ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ಜೀವನ್ ಮುಕ್ತಿಯ ಮಾರ್ಗವನ್ನು ನಮಗೆ ತೋರಿಸುತ್ತಾರೆ. ಹೇಗೆ ಇಲ್ಲಿ ಈ ಬ್ರಹ್ಮ ತಂದೆ ಕೂಡ ಶಿಕ್ಷಣವನ್ನು ಕಲಿಯುತ್ತಾರೆ. ಈ ಬ್ರಹ್ಮ ತಂದೆಯನ್ನು ನೋಡಿ ಮಕ್ಕಳಾದ ನೀವು ಕೂಡ ಶಿಕ್ಷಣವನ್ನು ಕಲಿಯುತ್ತೀರಾ. ಹೆಜ್ಜೆ ಹೆಜ್ಜೆಗೂ ನೀವು ಎಚ್ಚರಿಕೆಯಿಂದ ಇರಬೇಕು. ಮನಸ್ಸ ವಾಚ ಕರ್ಮಣ ಬಹಳಷ್ಟು ಶುದ್ಧ ಆತ್ಮರಾಗಿ ಇರಬೇಕು. ನಿಮ್ಮ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಕಲ್ಮಶ ಅಂದರೆ ಕೊಳಕು ಇರಬಾರದು. ಮಕ್ಕಳು ಪರಮಾತ್ಮ ತಂದೆಯನ್ನು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಾ. ಪರಮಾತ್ಮ ತಂದೆಯನ್ನು ಮರೆಯುವ ಕಾರಣ ತಂದೆ ಕಲಿಸುವಂತಹ ಶಿಕ್ಷಣವನ್ನು ಕೂಡ ಮರೆತು ಬಿಡುತ್ತೀರಾ. ನಾನು ವಿದ್ಯಾರ್ಥಿಯಾಗಿದ್ದೇನೆ ಅನ್ನುವುದನ್ನು ಕೂಡ ಮರೆತು ಬಿಡುತ್ತೀರಾ. ಈ ಶಿಕ್ಷಣ ಬಹಳಷ್ಟು ಸಹಜವಾದ ಶಿಕ್ಷಣ ಆಗಿದೆ. ಪರಮಾತ್ಮ ತಂದೆಯ ನೆನಪೇ ಚಮತ್ಕಾರವನ್ನು ಮಾಡುತ್ತದೆ. ತಂದೆಯ ನೆನಪು ಎಷ್ಟು ಚಮತ್ಕಾರವನ್ನು ಮಾಡುತ್ತದೆಯೋ ಅಷ್ಟು ಬೇರೆ ಯಾವ ಮಾತಿನ ಮೂಲಕವೂ ಚಮತ್ಕಾರ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಎಂತಹ ಚಮತ್ಕಾರವನ್ನು ಕಲಿಸುತ್ತಾರೋ ಅಂತಹ ಚಮತ್ಕಾರವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಈ ಚಮತ್ಕಾರದ ಮೂಲಕ ತಮೋ ಪ್ರಧಾನರಿಂದ ನೀವು ಸತೋ ಪ್ರಧಾನರಾಗುತ್ತೀರಾ. ಈಗ ಮಕ್ಕಳಿಗೆ ಗೊತ್ತಿದೆ, ಶಿವ ತಂದೆ ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದ್ದರು. ಆ ಧರ್ಮ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಅಂದರೆ ಅರ್ಧ ಕಲ್ಪದವರೆಗೂ ಈ ಸೃಷ್ಟಿಯಲ್ಲಿ ಇತ್ತು. ನಂತರ ಅರ್ಧ ಕಲ್ಪದ ನಂತರ ಈಗ ಅರ್ಥ ಮಾಡಿಕೊಳ್ಳಬಹುದು, ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ. ನಾವು ಯಾವಾಗ ಸತ್ಯುಗದ ನಿವಾಸಿಗಳಾಗುತ್ತೇವೋ ಆಗ ಪ್ರತ್ಯಕ್ಷದಲ್ಲಿ ಆ ಸತ್ಯುಗದ ಸುಖವನ್ನು ಅನುಭವ ಮಾಡುತ್ತೇವೆ. ಆ ಸತ್ಯುಗದ ಸುಖದ ಬಗ್ಗೆ ನಿಮಗೆ ಮಾತ್ರ ಗೊತ್ತಿದೆ. ಸತ್ಯುಗದಲ್ಲಿ ಏನಿರುತ್ತದೆ? ಈ ಶರೀರವನ್ನು ತ್ಯಾಗ ಮಾಡಿದ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ ಅನ್ನುವುದು ನಮಗೆ ಗೊತ್ತಿದೆ. ಈಗ ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ಸತ್ಯವಾಗಿಯೂ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ. ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಆದರೆ ಸ್ವರ್ಗ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ, ನರಕ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಜಗತ್ತಿನ ಜನ ಬರೆದಿದ್ದಾರೆ. ಜನ್ಮ ಜನ್ಮಾಂತರದಿಂದ ಈ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಎಲ್ಲರೂ ಕೆಳಗಡೆ ಇಳಿಯುತ್ತಾ ಬಂದಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ನಾವು ಎಷ್ಟು ಶ್ರೇಷ್ಠ ಸ್ಥಿತಿಯಿಂದ ಕೆಳಗಡೆ ಬೀಳುತ್ತಾ ಎಷ್ಟು ಕನಿಷ್ಠರಾಗಿ ಬಿಟ್ಟಿದ್ದೇವೆ ಎಂದು, ಎಷ್ಟು ಉನ್ನತ ಸ್ಥಾನದಲ್ಲಿದ್ದಂತಹ ನಾವು ಕೆಳಗಡೆ ಬೀಳುತ್ತಾ ಎಷ್ಟು ಕನಿಷ್ಠರಾಗಿದ್ದೇವೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಸತ್ಯುಗದಿಂದ ನಾವು ಕೆಳಗಡೆ ಬೀಳುತ್ತಾ ಬಂದಿದ್ದೇವೆ. ಈಗ ನಾವು ಈ ಪುರುಷೋತ್ತಮ ಸಂಗಮ ಯುಗಕ್ಕೆ ಬಂದು ತಲುಪಿದ್ದೇವೆ. ಕಲ್ಪ ಕಲ್ಪದಲ್ಲೂ ನಮಗೆ ಶಿಕ್ಷಣವನ್ನು ಕಲಿಸಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆಯ ಬಳಿ ಮಕ್ಕಳಾದ ನೀವು ನಿವಾಸವನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ನಮ್ಮ ಸತ್ಯವಾದ ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ಜೀವನ್ ಮುಕ್ತಿಯ ಮಾರ್ಗವನ್ನು ನಮಗೆ ತೋರಿಸುತ್ತಾರೆ. ಹೇಗೆ ಇಲ್ಲಿ ಈ ಬ್ರಹ್ಮ ತಂದೆ ಕೂಡ ಶಿಕ್ಷಣವನ್ನು ಕಲಿಯುತ್ತಾರೆ. ಈ ಬ್ರಹ್ಮ ತಂದೆಯನ್ನು ನೋಡಿ ಮಕ್ಕಳಾದ ನೀವು ಕೂಡ ಶಿಕ್ಷಣವನ್ನು ಕಲಿಯುತ್ತೀರಾ. ಹೆಜ್ಜೆ ಹೆಜ್ಜೆಗೂ ನೀವು ಎಚ್ಚರಿಕೆಯಿಂದ ಇರಬೇಕು. ಮನಸ್ಸ ವಾಚ ಕರ್ಮಣ ಬಹಳಷ್ಟು ಶುದ್ಧ ಆತ್ಮರಾಗಿ ಇರಬೇಕು. ನಿಮ್ಮ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಕಲ್ಮಶ ಅಂದರೆ ಕೊಳಕು ಇರಬಾರದು. ಮಕ್ಕಳು ಪರಮಾತ್ಮ ತಂದೆಯನ್ನು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಾ. ಪರಮಾತ್ಮ ತಂದೆಯನ್ನು ಮರೆಯುವ ಕಾರಣ ತಂದೆ ಕಲಿಸುವಂತಹ ಶಿಕ್ಷಣವನ್ನು ಕೂಡ ಮರೆತು ಬಿಡುತ್ತೀರಾ. ನಾನು ವಿದ್ಯಾರ್ಥಿಯಾಗಿದ್ದೇನೆ ಅನ್ನುವುದನ್ನು ಕೂಡ ಮರೆತು ಬಿಡುತ್ತೀರಾ. ಈ ಶಿಕ್ಷಣ ಬಹಳಷ್ಟು ಸಹಜವಾದ ಶಿಕ್ಷಣ ಆಗಿದೆ. ಪರಮಾತ್ಮ ತಂದೆಯ ನೆನಪೇ ಚಮತ್ಕಾರವನ್ನು ಮಾಡುತ್ತದೆ.
ತಂದೆಯ ನೆನಪು ಎಷ್ಟು ಚಮತ್ಕಾರವನ್ನು ಮಾಡುತ್ತದೆಯೋ ಅಷ್ಟು ಬೇರೆ ಯಾವ ಮಾತಿನ ಮೂಲಕವೂ ಚಮತ್ಕಾರ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಎಂತಹ ಚಮತ್ಕಾರವನ್ನು ಕಲಿಸುತ್ತಾರೋ ಅಂತಹ ಚಮತ್ಕಾರವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಈ ಚಮತ್ಕಾರದ ಮೂಲಕ ತಮೋ ಪ್ರಧಾನರಿಂದ ನೀವು ಸತೋ ಪ್ರಧಾನರಾಗುತ್ತೀರಾ. ಈಗ ಮಕ್ಕಳಿಗೆ ಗೊತ್ತಿದೆ, ಶಿವ ತಂದೆ ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದ್ದರು. ಆ ಧರ್ಮ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಅಂದರೆ ಅರ್ಧ ಕಲ್ಪದವರೆಗೂ ಈ ಸೃಷ್ಟಿಯಲ್ಲಿ ಇತ್ತು. ನಂತರ ಅರ್ಧ ಕಲ್ಪದ ನಂತರ ಅನ್ಯ ಧರ್ಮಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ. ಹೇಗೆ ಯೇಸು ಕ್ರಿಸ್ತ ಬಂದರು. ಮೊದಲು ಕ್ರಿಶ್ಚಿಯನರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಈಗ ಕ್ರಿಶ್ಚಿಯನರ ಸಂಖ್ಯೆ ಜಾಸ್ತಿಯಾಗಿದೆ. ಯಾವಾಗ ಕ್ರಿಶ್ಚಿಯನರ ಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಆಗ ಅವರು ರಾಜ್ಯವನ್ನು ಆಳಲು ಸಾಧ್ಯ. ಕ್ರಿಶ್ಚಿಯನ್ ಧರ್ಮ ಇಲ್ಲಿಯವರೆಗೂ ಇದೆ. ಕ್ರಿಶ್ಚಿಯನರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತಿದೆ. ಕ್ರಿಶ್ಚಿಯನ್ನರಿಗೂ ಕೂಡ ಗೊತ್ತಿದೆ ಯೇಸು ಕ್ರಿಸ್ತನ ಮೂಲಕ ನಾವು ಕ್ರಿಶ್ಚಿಯನರಾಗಿದ್ದೇವೆ ಎಂದು. ಇಂದಿನಿಂದ 2000 ವರ್ಷದ ಮೊದಲು ಯೇಸು ಕ್ರಿಸ್ತ ಬಂದಿದ್ದರು ಅನ್ನುವುದು ಕ್ರಿಶ್ಚಿಯನ್ನರಿಗೆ ಗೊತ್ತಿದೆ. ಈಗ ನಮ್ಮ ಸಂಖ್ಯೆ ವೃದ್ಧಿಯಾಗುತ್ತಿದೆ ಅನ್ನುವುದು ಕ್ರಿಶ್ಚಿಯನ್ನರಿಗೆ ಗೊತ್ತಿದೆ. ಕ್ರಿಶ್ಚಿಯನ್ನರು ಹೇಳುತ್ತಾರೆ ನಾವು ಯೇಸು ಕ್ರಿಸ್ತನಿಗೆ ಮಕ್ಕಳಾಗಿದ್ದೇವೆ ಎಂದು. ಮೊದಲು ಒಬ್ಬ ಯೇಸು ಕ್ರಿಸ್ತ ಬಂದರು, ನಂತರ ಅವರ ಮೂಲಕ ಧರ್ಮ ಸ್ಥಾಪನೆ ಆಗುತ್ತದೆ. ನಂತರ ಕ್ರಿಶ್ಚಿಯನ್ ಧರ್ಮದ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಒಬ್ಬರಿಂದ ಇಬ್ಬರು, ಇಬ್ಬರಿಂದ 4 ಜನ, ಈ ರೀತಿ ಆ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗ ನೋಡಿ ಕ್ರಿಶ್ಚಿಯನ್ನರ ವೃಕ್ಷ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಎಲ್ಲಾ ಧರ್ಮಕ್ಕೂ ಫೌಂಡೇಶನ್ ದೇವಿ ದೇವತಾ ಧರ್ಮ ಆಗಿದೆ. ದೇವಿ ದೇವತಾ ಧರ್ಮದ ಮನೆತನವೇ ಫೌಂಡೇಶನ್ ಆಗಿದೆ. ಆದ್ದರಿಂದ ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ. ಆದರೆ ಭಾರತದ ನಿವಾಸಿಗಳು ಬ್ರಹ್ಮ ತಂದೆಯನ್ನೇ ಮರೆತು ಬಿಟ್ಟಿದ್ದಾರೆ. ನಾವು ಪರಂಪಿತ ಪರಮಾತ್ಮ ಶಿವ ತಂದೆಗೆ ಡೈರೆಕ್ಟ್ ಆಗಿ ಮಕ್ಕಳಾಗಿದ್ದೇವೆ ಅನ್ನುವುದನ್ನು ಭಾರತದ ನಿವಾಸಿಗಳು ಮರೆತಿದ್ದಾರೆ. ಕ್ರಿಶ್ಚಿಯನರು ತಿಳಿದುಕೊಂಡಿದ್ದಾರೆ ಆದಿದೇವ ಇದ್ದು ಹೋಗಿದ್ದಾರೆ ಎಂದು. ಮನುಷ್ಯರೆಲ್ಲರೂ ಆದಿದೇವನ ವಂಶಾವಳಿಗಳಾಗಿದ್ದಾರೆ ಎಂದು ಕ್ರಿಶ್ಚಿಯನರು ತಿಳಿದುಕೊಂಡಿದ್ದಾರೆ. ಆದರೆ ಅವರು ಕೇವಲ ಒಬ್ಬ ಯೇಸು ಕ್ರಿಸ್ತನಿಗೆ ಮಾನ್ಯತೆಯನ್ನು ನೀಡುತ್ತಾರೆ. ಯೇಸು ಕ್ರಿಸ್ತನನ್ನೇ ತಮ್ಮ ತಂದೆ ಎಂದು ತಿಳಿದುಕೊಂಡಿದ್ದಾರೆ. ಬೌದ್ಧಿಗಳು ಬುದ್ಧನನ್ನು ತಂದೆ ಎಂದು ತಿಳಿದುಕೊಂಡಿದ್ದಾರೆ. ಎಲ್ಲಾ ಧರ್ಮದವರ ಮನೆತನ ಅಂತೂ ಇದೆ ತಾನೆ, ಎಲ್ಲಾ ಧರ್ಮದವರ ವೃಕ್ಷ ಇದೆ. ಯೇಸು ಕ್ರಿಸ್ತನ ನೆನಪಾರ್ಥ ಕ್ರಿಶ್ಚಿಯನ್ ದೇಶಗಳಲ್ಲಿ ಇದೆ. ಈಗ ಮಕ್ಕಳಾದ ನೀವು ಇಲ್ಲಿ ತಪಸ್ಸನ್ನು ಮಾಡುತ್ತೀರಾ. ನೀವು ಮೌಂಟ್ ಅಬುವಿನಲ್ಲಿ ತಪಸ್ಸನ್ನು ಮಾಡುವ ಕಾರಣ ನಿಮ್ಮ ನೆನಪಾರ್ಥವಾದಂತಹ ದಿಲ್ವಾಡ ಮಂದಿರ ಕೂಡ ಮೌಂಟ್ ಅಬುವಿನಲ್ಲೇ ಇದೆ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಡೆಡ್ ಸೈಲೆನ್ಸ್ ನ ಸತ್ಯವಾದ ಆತ್ಮಿಕ ಯಾತ್ರೆಯನ್ನು ಮಾಡಬೇಕು. ಸತ್ತಾಗ ಎಂತಹ ಶಾಂತಿ ಇರುತ್ತದೆಯೋ ಅಂತಹ ಶಾಂತಿಯ ಸತ್ಯವಾದ ಆತ್ಮಿಕ ಯಾತ್ರೆಯನ್ನು ಮಾಡಬೇಕು. ಅಂದರೆ ಈ ಜಗತ್ತಿನಿಂದ ನಾನು ಸಂಪೂರ್ಣವಾಗಿ ಸತ್ತಿದ್ದೇನೆ ಎಂದು ತಿಳಿದುಕೊಂಡು ಸಂಪೂರ್ಣ ಶಾಂತಿಯ ಆತ್ಮಿಕ ಯಾತ್ರೆಯನ್ನು ಮಾಡಬೇಕು. ನಾವೇ ಅವರು, ಅಂದರೆ ನಾವೇ ದೇವತೆಗಳಾಗಿದ್ದೆವು ಅನ್ನುವ ಮಂತ್ರವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆಗ ಚಕ್ರವರ್ತಿ ಮತ್ತು ರಾಜ ಆಗುತ್ತೀರಾ. ಸೆಕೆಂಡ್ ಪಾಯಿಂಟ್, ಮನಸ್ಸ ವಾಚ ಕರ್ಮಣ ಬಹಳಷ್ಟು ಶುದ್ಧ ಆತ್ಮರಾಗಿರಬೇಕು. ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಕೊಳಕು ಅಥವಾ ಕಲ್ಮಶ ಇರಬಾರದು. ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯನ್ನು ಇಟ್ಟುಕೊಂಡು ಜೀವನವನ್ನು ನಡೆಸಬೇಕು. ಶ್ರೀಮತಕ್ಕೆ ಗೌರವವನ್ನು ಕೊಡಬೇಕು. ಇಂದಿನ ವರದಾನ ಆಗಿದೆ. ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಸರ್ವರಿಗೂ ಸುಖವನ್ನು ನೀಡುವಂತಹ ಸುಖದೇವ, ಅಂದರೆ ಸುಖ ಸ್ವರೂಪ ಆತ್ಮರಾಗಿ ಮಹಾನ್ ಆತ್ಮರಾದ ನಿಮ್ಮ ಲಕ್ಷಣ ನಮ್ರತೆಯಾಗಿದೆ. ನಮ್ರತೆಯೇ ಮಹಾನ್ ಆತ್ಮರ ಲಕ್ಷಣ ಆಗಿದೆ. ಎಷ್ಟು ನೀವು ನಮ್ರರಾಗುತ್ತೀರೋ ಅಷ್ಟು ಸರ್ವರ ಮೂಲಕ ಗೌರವ ಪ್ರಾಪ್ತಿಯಾಗುತ್ತದೆ. ಯಾರು ನಮ್ರರಾಗಿರುತ್ತಾರೋ ಅವರು ಸರ್ವರಿಗೂ ಸುಖವನ್ನು ಕೊಡುತ್ತಾರೆ. ನಮ್ರತೆಯ ಗುಣವುಳ್ಳಂತಹ ಆತ್ಮರು ಎಲ್ಲಿಗೆ ಹೋದರೂ ಅಲ್ಲಿ ಸುಖವನ್ನು ಕೊಡುತ್ತಾರೆ. ನಮ್ರತೆಯ ಗುಣವುಳ್ಳಂತಹ ಆತ್ಮರು ಯಾವ ಕಾರ್ಯವನ್ನು ಮಾಡಿದರೂ ಕೂಡ ಆ ಕಾರ್ಯದ ಮೂಲಕ ಎಲ್ಲರಿಗೂ ಸುಖ ಸಿಗುತ್ತದೆ. ಅಂದ ಮೇಲೆ ಯಾರೇ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ಅವರು ಸುಖದ ಅನುಭವವನ್ನು ಮಾಡಬೇಕು. ಅದಕ್ಕೋಸ್ಕರ ಬ್ರಾಹ್ಮಣ ಆತ್ಮರಾದ ನಿಮ್ಮ ಬಗ್ಗೆ ಗಾಯನ ಇದೆ. ಸುಖದ ಸಾಗರ ತಂದೆಗೆ ಮಕ್ಕಳಾದ ನೀವು ಸುಖ ಸ್ವರೂಪ ಆತ್ಮರಾಗಿದ್ದೀರಾ. ಸುಖದ ದೇವತೆ ಅಂದರೆ ಸುಖದೇವ ಆಗಿದ್ದೀರಾ. ನೀವು ಎಲ್ಲರಿಗೂ ಸುಖವನ್ನೇ ಕೊಡುತ್ತೀರಾ ಮತ್ತು ಸುಖವನ್ನೇ ಪಡೆದುಕೊಳ್ಳುತ್ತೀರಾ. ನೀವೀಗ ಎಲ್ಲರಿಗೂ ಸುಖವನ್ನೇ ಕೊಡಬೇಕು ಮತ್ತು ಸುಖವನ್ನು ಪಡೆದುಕೊಳ್ಳುತ್ತಾ ಜೀವನವನ್ನು ನಡೆಸಬೇಕು. ಯಾರಾದರೂ ನಿಮಗೆ ದುಃಖವನ್ನು ಕೊಟ್ಟರೂ ಕೂಡ ಆ ದುಃಖವನ್ನು ನೀವು ಸ್ವೀಕಾರ ಮಾಡಬಾರದು. ಇಂದಿನ ಶ್ಲೋಗನ್ ಆಗಿದೆ, ಯಾರು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಎಲ್ಲರಿಗಿಂತ ಬಹಳ ದೊಡ್ಡ ಜ್ಞಾನಿಗಳಾಗಿದ್ದಾರೆ. ಯಾರು ಆತ್ಮ ಅಭಿಮಾನಿಗಳಾಗಿದ್ದಾರೋ ಅವರೇ
ಮಹಾನ್ ಜ್ಞಾನಿಗಳಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ. ಮುಗಿತಲ್ಪ ನಿಂದು ಚಂದ ಕೆಟ್ಟ